ನಮಸ್ಕಾರ ವೀಕ್ಷಕರೇ. ಇಂದು 18 ನವೆಂಬರ್ 2025 ಮಂಗಳವಾರ. ಆಂಜನೇಯನಿಗೆ ಅರ್ಪಿತವಾದ ಈ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ವಿಶೇಷ. ಇಂದು ವೃಶ್ಚಿಕ ರಾಶಿಯಲ್ಲಿ ಬುಧ, ಮಂಗಳ, ಸೂರ್ಯ ಒಟ್ಟಾಗಿ ಸಂಚಾರ ಮಾಡುವುದರಿಂದ ತ್ರಿಗ್ರಾಹಿ ಯೋಗ ರೂಪುಗೊಂಡಿದೆ. ಈ ಯೋಗ ಕೆಲ ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದೆಯಂತೆ. ಹಾಗಾದರೆ ಮೇಷದಿಂದ ಮೀನರಾಶಿಯವರೆಗಿನ ಭವಿಷ್ಯ ಹೇಗಿದೆ ನೋಡೋಣ. ಮೇಷರಾಶಿ. ಇಂದು ನಿಮಗೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಹಿರಿಯರಿಂದ ಬೆಂಬಲ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆದಾಯ ಹೆಚ್ಚುವ ಸೂಚನೆ. ಕುಟುಂಬದಲ್ಲಿ ಸಮಾಧಾನ. ವೃಷಭರಾಶಿ. ಪರಿಶ್ರಮ ಮಾಡಿದಷ್ಟು ಫಲ ಸಿಗುವ ದಿನ. ಹಣಕಾಸು ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ. ಪ್ರೇಮ ಸಂಬಂಧದಲ್ಲಿ ಸ್ಪಷ್ಟತೆ ಬರುವುದು. ದೈಹಿಕ ದಣಿವು ಸಾಧ್ಯ. ಮಿಥುನ ರಾಶಿ. ಹೊಸ ಯೋಜನೆಗಳಿಗೆ ಇಂದು ಉತ್ತಮ ದಿನ. ಉದ್ಯೋಗ ಬದಲಾವಣೆಗೆ ಒಳ್ಳೆಯ ಸಮಯ. ಆರ್ಥಿಕ ಪರಿಸ್ಥಿತಿ ಹತ್ತುಕಟ್ಟುತ್ತದೆ. ಮಕ್ಕಳು ಹೆಮ್ಮೆ ತರುವ ಕಾರ್ಯ ಮಾಡುವರು. ಕಟಕ ರಾಶಿ. ಗುರುದ ಸಕಾರಾತ್ಮಕ ದೃಷ್ಟಿಯಿಂದ ನಿರುದ್ಯೋಗಿಗಳಿಗೆ ಉತ್ತಮ ಸುದ್ದಿಯ ಸಾಧ್ಯತೆ. ಕುಟುಂಬದಲ್ಲಿ ಹೊಸ ಖರೀದಿ ಅಥವಾ ಶುಭ ಕಾರ್ಯದ ಮಾತುಕತೆ. ಹನುಮಾನನ ಆರಾಧನೆ ಮಾಡಿದರೆ ಯಶಸ್ಸು. ಸಿಂಹರಾಶಿ. ಕೇತುವಿನ ಸಂಚಾರದಿಂದ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ. ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಆದರೂ ಆಂಜನೇಯನ ಕೃಪೆಯಿಂದ ಮಧ್ಯಾಹ್ನದ ನಂತರ ಕೆಲಸಗಳು ಸರಳವಾಗಿ ಮುಂದುವರಿಯುತ್ತವೆ. ಕನ್ಯಾ ರಾಶಿ. ಚಂದ್ರನ ಸ್ಥಿತಿ ನಿಮಗೆ ಶುಭ. ವೃತ್ತಿಯಲ್ಲಿ ಪ್ರಶಂಸೆ, ಆರ್ಥಿಕ ಲಾಭ. ಅಪರೂಪದ ಅವಕಾಶ ನಿಮ್ಮತ್ತ ಬರುತ್ತದೆ. ಪ್ರೇಮ ಸಂಬಂಧ ಗಾಢವಾಗುತ್ತದೆ. ತುಲಾರಾಶಿ. ಶುಕ್ರನ ಸಂಚಾರದಿಂದ ಹಣಕಾಸು ಬಲ. ಮನೆತನದಲ್ಲಿ ಸಂತೋಷದ ವಾತಾವರಣ. ಊಹಾಪೋಹದ ಹೂಡಿಕೆಗಳಿಗೆ ಹೋಗಬೇಡಿ. ಸ್ನೇಹಿತರ ಸಹಕಾರ ಲಭ್ಯ. ವೃಶ್ಚಿಕ ರಾಶಿ. ಇಂದಿನ ತ್ರಿಗ್ರಾಹಿ ಯೋಗದ ನೇರ ಫಲ ನಿಮಗೆ ಹೆಚ್ಚು ಸಿಗುತ್ತದೆ. ವೃತ್ತಿ, ಆರ್ಥಿಕ ಕ್ಷೇತ್ರ ಎರಡರಲ್ಲೂ ದೊಡ್ಡ ಲಾಭ. ಹಳೆ ಅಡೆತಡೆಗಳು ದೂರವಾಗುತ್ತವೆ. ಹೊಸ ಒಪ್ಪಂದಗಳು ಯಶಸ್ವಿಯಾಗುತ್ತವೆ. ಧನುರಾಶಿ. ಉದ್ಯೋಗದಲ್ಲಿ ಒತ್ತಡವಿರುತ್ತದರೂ ಫಲ ಸಿಗುವ ದಿನ. ಹಣಕಾಸು ಸ್ಥಿರ. ಆರೋಗ್ಯದಲ್ಲೂ ಜಾಗ್ರತೆ. ದೀರ್ಘ ಪ್ರಯಾಣ ತಪ್ಪಿದರೆ ಉತ್ತಮ. ಮಕರ ರಾಶಿ. ಮಂಗಳವಾರದ ಯೋಗ ನಿಮಗೆ ಅದೃಷ್ಟ. ಲಾಭ, ನಷ್ಟ ಎರಡೂ ನಿಮ್ಮ ನಿರ್ಧಾರ ಮೇಲೆಯೇ ಅವಲಂಬಿತ. ವ್ಯವಹಾರದಲ್ಲಿ ಹೊಸ ಸಂಪರ್ಕಗಳು ಶುಭಕಾರಕ. ಕುಂಭರಾಶಿ. ರಾಹು ಸಂಚಾರದಿಂದ ಮನಸ್ಸು ಅಶಾಂತವಾಗಬಹುದು. ಕೆಲಸದ ಮೇಲೆ ಫೋಕಸ್ ಬೇಕು. ಆರ್ಥಿಕವಾಗಿ ದೊಡ್ಡ ನಿರ್ಧಾರವನ್ನು ಮುಂದೂಡಿ. ಆಂಜನೇಯನ ಹೆಸರು ಜಪಿಸಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮೀನರಾಶಿ. ಶನಿಯ ಸಂಚಾರದಿಂದ ಜೀವನದಲ್ಲಿ ಸ್ಥಿರತೆ. ವೃತ್ತಿಯಲ್ಲಿ ನಿಧಾನ ಫಲ, ಆದರೆ ಖಚಿತ ಫಲ. ಕುಟುಂಬದಲ್ಲಿ ಒಗ್ಗಟ್ಟು. ಹಣಕಾಸು ವ್ಯವಹಾರದಲ್ಲಿ ಸ್ಪಷ್ಟತೆ ಲಭ್ಯ. ಇಂದು ಅತ್ಯಧಿಕ ಲಾಭ ಸಿಗುವ 7 ರಾಶಿಗಳು: ಮೇಷ, ಮಿಥುನ, ಕಟಕ, ಕನ್ಯಾ, ತುಲಾ, ವೃಶ್ಚಿಕ, ಮೀನ. ಇವರ ಜೀವನದಲ್ಲಿ ಆಂಜನೇಯನ ಕೃಪೆಯಿಂದ ಭವಿಷ್ಯದ ಬಾಗಿಲು ತೆರೆದುಕೊಳ್ಳಲಿದೆ. ಇಂದಿನ ದಿನವನ್ನು ಆಂಜನೇಯನ ನಾಮಸ್ಮರಣೆಯಿಂದ ಆರಂಭಿಸಿ. ನಿಮ್ಮ ರಾಶಿ ಯಾವುದು ಕಮೆಂಟ್ನಲ್ಲಿ ಬರೆಯಿರಿ.